ಮಂಡ್ಯ ನಗರದ ಕಾವೇರಿ ನಗರ ಬಡಾವಣೆಯಲ್ಲಿರುವ ರಾಯರ ಮಠದಲ್ಲಿ ಶ್ರೀ ರಾಮ ರಾಘವೇಂದ್ರ ಸಜ್ಜನ ಸೇವಾ ಸಮಿತಿ ಟ್ರಸ್ಟ್ ಆಯೋಜಿಸಿದ್ದ 353ನೇ ವರ್ಷದ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ನೂತನ ರಥ ಲೋಕಾರ್ಪಣೆ ಕಾರ್ಯಕ್ರಮವು ನಡೆಯಿತು. ನೂತನವಾಗಿ ನಿರ್ಮಿಸಿರುವ ಶ್ರೀಮಠದ ರಥವನ್ನು ಗಣ್ಯರು ಮತ್ತು ಭಕ್ತರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ನೂತನ ರಥದಲ್ಲಿ ರಾಯರ ಉತ್ಸವ ಮೂರ್ತಿಯನ್ನಿರಿಸಿ ಮಂಗಳವಾದ್ಯದೊಂದಿಗೆ ಬಡಾವಣೆಯಾದ್ಯಂತ ಮೆರವಣಿಗೆ ಮಾಡಲಾಯಿತು. ಕಾವೇರಿ ನಗರದಲ್ಲಿರುವ ಶ್ರೀಮಠದ ಜೀರ್ಣೋದ್ಧಾರವಾಗಬೇಕಾಗಿದ್ದು, ಎಲ್ಲರೂ ಕೈಜೋಡಿಸಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಇದರೊಟ್ಟಿಗೆ ಸ್ಥಳೀಯ ಶಾಸಕರಾದ ರವಿಕುಮಾರ್ ಗೌಡರ ಬಳಿ ಒಂದು ನಿಯೋಗ ತೆರಳಿ ಅನುದಾನಕ್ಕೆ ಮನವಿ ಸಲ್ಲಿಸೋಣ ಎಂದು ಜಿಲ್ಲಾ ಕಸಾಪ ಕೋಶಾಧ್ಯಕ್ಷ ಅಪ್ಪಾಜಪ್ಪ ಹೇಳಿದರು. ಶ್ರೀಮಠದ ವ್ಯವಸ್ಥಾಪಕ ಬ್ರಾಹ್ಮಣ ತೀರ್ಥಿಯ ಮಾತನಾಡಿ, ಶ್ರೀಮಠದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್, ಡ್ರಾ ಮಷಿನರಿ ಉಮೇಶ್, ನಿವೃತ್ತ ನೌಕರ ಕೃಷ್ಣರಾಜ ಅರಸ್, ಪ್ರದೀಪ್ ಸೇರಿದಂತೆ ಸ್ಥಳೀಯ ನಿವಾಸಿಗಳಾದ ಬಸವರಾಧ್ಯ, ಸೋಮಣ್ಣ, ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು. ಗುರು ರಾಘವೇಂದ್ರ ಗುರುಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ಈ ಒಂದು ನಮ್ಮ ಮಂಡ್ಯ ನಗರದ ಕಾವೇರಿ ನಗರದಲ್ಲಿರ್ತಕ್ಕಂತಹ ಈ ಒಂದು ರಾಯರ ಮಠದಲ್ಲಿ ಇಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಾಲೋನಿಯ ಜನರು ಮತ್ತು ಮಂಡ್ಯ ನಗರದ ನಿವಾಸಿಗಳು ಹಾಗೂ ಮತ್ತು ಗುರುರಾಯರ ಅನನ್ಯ ಭಕ್ತರು ಎಲ್ಲರೂ ಸಹ ಸೇರಿ ಇವತ್ತಿನ ದಿವಸ ಒಂದು 6 ತಿಂಗಳ ಹಿಂದೆ ಈ ರೀತಿಯಾಗಿರ್ತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ರಥವನ್ನು ಮಾಡಿಸಬೇಕು ಎಂಬುದಾಗಿ ಸಂಕಲ್ಪ ಮಾಡಿದಾಗ ಎಲ್ಲ ಭಕ್ತರು ಸಹ ಸೇರಿಕೊಂಡು ಅದಕ್ಕೆ ಕಾಣಿಕೆ ರೂಪದಲ್ಲಿ, ಪದಾರ್ಥಗಳ ರೂಪದಲ್ಲಿ ಎಲ್ಲರೂ ಸಹ ಸೇರಿ ಆ ಒಂದು ರಥವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಅದನ್ನು ರಾಮನವಮಿಗೆ ಮಾಡಬೇಕು ಅಂತ ಸಂಕಲ್ಪ ಇತ್ತು. ಅದು ಹೋಗಿ ಇವತ್ತು ರಾಯರ ಆರಾಧನೆ ಒಂದು ಒಳ್ಳೆಯ ಪರ್ವಕಾಲದಲ್ಲಿ ಆ ಒಂದು ರಥೋತ್ಸವವನ್ನು ಪ್ರಥಮವಾಗಿ ಒಂದು ರಥವನ್ನು ಲೋಕಾರ್ಪಣೆ ಮಾಡ್ತಕ್ಕಂತಹ ಒಂದು ಸುಸಂದರ್ಭ. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಎಲ್ಲ ಕಾವೇರಿ ನಗರದ ಗ್ರಾಮ ನಿವಾಸಿಗಳಾಗಿರ್ತಕ್ಕಂಥ ಅಪ್ಪಾಜಪ್ಪ ಅವರು ಮತ್ತು ಕೃಷ್ಣರಾಜ ಅರಸ್ ಅವರು ಮತ್ತು ಉಮೇಶ್ರವರು ಎಲ್ಲರೂ ಸಹ ಒಂದು ಸೋಮಣ್ಣವರು ಮತ್ತು ಆರಾಧ್ಯರು ಎಲ್ಲರೂ ಸಹ ಸೇರಿ ಈ ಒಂದು ವಿಜೃಂಭಣೆಯಿಂದ ಗುರುರಾಯರ ರಥೋತ್ಸವವನ್ನು ಮಾಡಿ ಆ ಒಂದು ದೇವರ ಸಮರ್ಪಣೆಯನ್ನು ಮಾಡ್ತಿದ್ದೇವೆ, ಲೋಕಾರ್ಪಣೆಯನ್ನು ಮಾಡ್ತಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ರಿನಿಮಿನೇಷನ್ ಮಾಡಿ ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಖಂಡಿತ ನಾನು ಅದರಲ್ಲಿ ಆಸಕ್ತಿಯನ್ನು ತೋರಿಸಿ ಪ್ರಥಮವಾಗಿ ನಾನು ಅದಕ್ಕೆ ನಮ್ಮ ಒಂದು ಸಹಾಯಾರ್ಥವನ್ನು ನಾನು ನೀಡ್ತೀನಿ. ಇದು ಜೊತೆಯಲ್ಲಿ ನಮ್ಮ ಮಂಡ್ಯ ನಗರದ ಇರ್ತಕ್ಕಂಥ ಜನಪ್ರಿಯ ಶಾಸಕರಂಥ ರವಿಕುಮಾರ್ ಗಣಿಗಾರ್ ಅವರು ಖಂಡಿತ ಅವರು ಈ ಒಂದು ಏನು ಪುಣ್ಯಕ್ಷೇತ್ರಕ್ಕೆ ಈ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರ ಅನುದಾನವನ್ನು ಕೊಡಲಿಕ್ಕೆ ಖಂಡಿತ ನಾವು ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ಅರಸು ನಾವು ಮತ್ತು ನಮ್ಮ ಗೌಡ್ರ ಮಗ ಇದ್ದಾರೆ, ನಾವೆಲ್ಲ ಇಲ್ಲಿ ಇಲ್ಲಿ ನಮ್ಮ ಭಕ್ತಾದಿಗಳಿದ್ದಾರೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ನಗರ ನಿವಾಸಿಗಳು ಎಲ್ಲರೂ ಸೇರಿ ಅವರಿಗೆ ಒತ್ತಾಯ ಮಾಡ್ತಾರೆ. ಖಂಡಿತ ಇದು ಹಾಗೆ ಆಗುತ್ತೆ. ಇದಕ್ಕೆ ಸಂಪೂರ್ಣ ಎಲ್ಲ ಭಗವಂತನ ಆಶೀರ್ವಾದ ಇದ್ದರೆ ಎಲ್ಲ ಭಕ್ತಾದಿಗಳು ವಾಲಂಟಿಯರಾಗಿ ಅವ್ರು ಏನು ಬೇಕು ಅವ್ರು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 4 ದಿವಸದ ಪುಣ್ಯ ಆರಾಧನಾ ದಿನಗಳನ್ನು ನಾವೆಲ್ಲ ಅಚ್ಚುಕಟ್ಟಾಗಿ ಭಕ್ತಿಪೂರ್ವವಾಗಿ ಆಚರಣೆ ಮಾಡೋಣ. ಇಲ್ಲಿ ಅನ್ನದಾನ ಸಂಪರ್ಣೆ ಏನು ಆಗ್ತದೆ ಅದಕ್ಕೆಲ್ಲ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಮಾತನ್ನು ಹೇಳಿ ಇವತ್ತು ಭಗವಂತನಲ್ಲಿ ನಾವು ಸಾನ್ನಿಧ್ಯದಲ್ಲಿ ಅವರಿಗೆ ನಾವು ಕೋರ್ತಾ ಇದ್ದೀವಿ.